ಇದೇ ನೋಡ್ರಪ್ಪ, ವೀರರಾಜಪೇಟೆಯಲ್ಲಿ ನಮ್ಮ ರೂಮು ಈ ರೀತಿ ಇದೆ. ಆ್ಯಾವ್ರೇಜಲ್ಲೇ ಆ್ಯಾವ್ರೇಜು. ಸದ್ಯಕ್ಕೆ ತಿಗಣೆ ಇರಲಿಲ್ಲ, ಒಳ್ಳೆ ನಿದ್ದೆ ಬಂತು, ನಿದ್ದೆ ಮಾಡಿದ್ದೀವಿ. ಈಗ ಟೈಮ್ ಬಂದ್ಬಿಟ್ಟು 8:45 ಆಯಿತು. ಈಗ ಎದ್ದು ಫ್ರೆಶ್ ಅಪ್ ಆಗಿ ಹೊರಡಬೇಕು. ಸಿಂಪಲ್ ಗುರು, ನಾನು ಇದೇ ಬಟ್ಟೆ ಹಾಕ್ಕೊಂಡು ಇದ್ರ ಮೇಲೆ ಜಾಕೆಟ್ ಹಾಕೊಬಿಡ್ತೀನಿ. ರೈನ್ ಜಾಕೆಟು, ಮಳೆ ಬರುತ್ತೆ ನನಗೆ ಗೊತ್ತು. ಇದು ಹೆವಿ ಜಾಕೆಟ್ ಹಾಕೊಬಿಟ್ರೆ ರೈಡಿಂಗ್ ಜಾಕೆಟ್ ಅದ್ರ ಮೇಲೆ ಸಿಕ್ಕಾಪಟ್ಟೆ ಹೆವಿ ಆಗೋಗುತ್ತೆ. ಸೊ ಇಲ್ಲೇ ಇನ್ನೇನು ನಮ್ಮೂರಿಗೂ ಇಲ್ಲಿಗೂ ಒಂದು 100-120 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಹಿಂಗೆ ಅಡ್ಡಾಡ್ಕೊಂಡು ಹಿಂಗೆ ಹೋಗ್ಬಿಡ್ತೀವಿ ಪ್ಲೇಸಸ್ ಎಲ್ಲ ನೋಡಿಕೊಂಡು. ಅದಕ್ಕೋಸ್ಕರ ಇದೇ ರೀತಿ ಇರಬೇಕು, ಇದೇ ರೀತಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ತಮ್ಮ ಫುಲ್ ಎಲ್ಲ ರೆಡಿಯಾಗಿ ನಿಂತವನೇ. ಶಿಷ್ಯ ಏನು ಜಾಕೆಟ್ ಹಾಕ್ಕೊಂಡು ಪ್ಯಾಂಟ್ ಹಾಕ್ಕೊಂಡು ಬಿಡ್ತಾಯಿಲ್ಲ ಹೇಳಿದ್ರು. ನಾನು ಬರೀ ರೈನಿಂಗ್ ಜಾಕೆಟು, ಪ್ಯಾಂಟು ಮತ್ತು ಸೇಮ್ ಔಟ್ಫಿಟ್. ಸೊ ಇವತ್ತಿನ ಪಯಣ ಫಸ್ಟು ದುಬಾರಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ್ರಪ್ಪ, ಬಂದಿದ್ದೀವಿ. ವಾತಾವರಣ ಮತ್ತೆ ಮಳೆ ಬರೋ ರೀತಿ ಆಗಿದೆ. ಸೊ ಅದಕ್ಕೋಸ್ಕರ ರೈನ್ ಜಾಕೆಟ್ ಹಾಕೊಬಿಟ್ಟಿದ್ದೀವಿ. ಮಾನ್ಸೂನ್ ರೈಡ್ ಇದು. ಸೊ ಮಾನ್ಸೂನ್ ರೈಡ್ ಆಗಿ ಕನ್ವರ್ಟ್ ಆಗೋಗಿದೆ ಗುರು. ನೀವು ಮಳೆ ನೋಡ್ತೀರಿ, ವಾತಾವರಣ ನೋಡ್ತೀರಿ, ಬೈಕ್ ನೋಡ್ತೀರಿ, ಬೈಕ್ ರೈಡಿಂಗ್ ನೋಡ್ತೀರಿ. ಸೊ ಅಫಿಷಿಯಲಿ ಇದು ನಿಮಗೆ ಮಾನ್ಸೂನ್ ರೈಡ್ ಒಳಗೋಗಿದೆ. ವೀರರಾಜಪೇಟೆಯಿಂದ ಈಗ ಹೊರಟಿದ್ದೀವಿ ದುಬಾರೆ ಕಡೆಗೆ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ದುಬಾರೆ ಆ ಕಡೆ ಹೋಗೋದು ಏನು ಕತೆ ಅಂತ ಸ್ವಲ್ಪ ಮ್ಯಾಪ್ ನೋಡ್ಕೊಬಿಡ್ತೀನಿ. ಮ್ಯಾಪ್ ನೋಡಿಕೊಂಡು ನಿಮಗೆಲ್ಲ ಸಿಗ್ತೀನಿ. ಓಕೆ, ರೂಮಿಂದ ಜಸ್ಟ್ ಹೊರಗಡೆ ಬಂದ್ವಿ. ವೀರರಾಜಪೇಟೆ ಸಿಟಿ, ಮೇನ್ ಸಿಟಿ ಒಳಗೆ ಸೆಂಟ್ರಲ್ಲೇ ಇದ್ದೀವಿ ಅನ್ಸುತ್ತೆ ನಾವು. ಸೊ ಈ ರೀತಿ ಸಿಗ್ತಾಯಿದೆ ನೋಡಿ ವಾತಾವರಣ. ಸಿಕ್ಕಾಪಟ್ಟೆ ಹೇಜಿ ವೆದರ್ ಅಂತಾರಲ್ಲ ಅದಿದು. ಮಳೆ ಬರುವ ಹಾಗಿದೆ, ಮಂಜು ಕವಿದ ವಾತಾವರಣ. ಈ ಮನುಷ್ಯರು ಪ್ರಿಪೇರ್ ಆಗಿಬಿಟ್ಟಿರ್ತಾರೆ ಇಲ್ಲೆಲ್ಲ ಇರೋರೆಲ್ಲ ಇದು ಈ ವಾತಾವರಣಕ್ಕೆ. ನಾವು ಪ್ರಿಪೇರ್ ಆಗಿರೋಕ್ಕಲ್ಲ ಅವರು. ನಮಗೆ ನೋಡಿದ ತಕ್ಷಣ ಅನ್ನಿಸ್ಬಿಡುತ್ತೆ. ಬಟ್ ಜಾಸ್ತಿ ದಿನ ಇದ್ದರೆ ಅಯ್ಯಯ್ಯೋ ಅಂತ ಅನ್ನಿಸ್ಬಿಡುತ್ತೆ. ಮನುಷ್ಯನ ಲಕ್ಷಣ ಹೆಂಗಿದೆ ಗುರು ನೋಡು ವಾತಾವರಣ. ಎದುರುಗಡೆ ಬೆಟ್ಟ, ದೊಡ್ಡ ಬೆಟ್ಟ ಇದೆ. ಬೆಟ್ಟನೇ ಕಾಣ್ತಾ ಇದೆ ನಿಮಗೆ. ದುಬಾರೆ ರೂಟಿಗೆ ಹೋಗ್ಬೇಕಾದ್ರೆ ಘಾಟ್ ಸೆಕ್ಷನ್ ಒಂದು 200 ಮೀಟ್ರ್ ಬಂದ್ವಿ ಅಷ್ಟೇ ರೂಮಿಂದ. ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗೋಯ್ತು. ಮೇಲ್ಗಡೆ ಹೋಯ್ತಾ ವಾತಾವರಣ ಭಯಂಕರವಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ ಗುರು. ಎಂಥ ಮಾರೆ, ಈ ಊರು ಯಾವಾಗಲೂ ಬಸ್ಲು ಮನೆ ಇದ್ದಂಗೆ ಇರ್ತದೆ. ಛೇ ಈ ವೆದರಲ್ಲಿ ಮಾನ್ಸೂನ್ ರೈಡ್ ಮಾಡೋಕ್ಕೆ ಅದ್ಭುತ. ಇನ್ನೂ ಸ್ಟಾರ್ಟಿಂಗ್ ಇದು. ಹೋಯ್ತಾ ಇನ್ನೂ ಪೀಕ್ ಲೆವೆಲ್ಗೆ ಹೋಗ್ಬಿಡುತ್ತೆ ಇಲ್ಲೆಲ್ಲ. ನೋಡಿ ಮುಂದ್ಗಡೆ ನೋಡಿ, ಒಂದೇ ಬಿಡ್ತು. ವಾವ್, ಚಳಿ ಯಪ್ಪ. ಇಲ್ಲಿ ನೋಡಿ, ಇಲ್ಲಿ ಮಡಿಕೇರಿ ಟು ದುಬಾರೆ ಹೋಗ್ಬೇಕಾದ್ರೆ ರೋಡ್ ಅದು. ನಾವಿಲ್ಲಿ ಸಂಧೆ ಒಳಗೆ ಬಂದು ಉಚ್ಚೆ ಹೋಯೋಣ ಅಂತ ಬಂದವರು. ಪರಿಸರ ಚೆನ್ನಾಗಿದೆ ಅಂತ ಬಂದು ಉಚ್ಚೆ ಹೋಯ್ತಾ ಇದ್ದರೆ ಇಲ್ಲಿ ನೋಡಿ, ಇಲ್ಲಿ ಸ್ವಾಮಿ ಒಂದು ಎಲೆ ಇಷ್ಟೊಂದು ಸೊಂಕನ ಹುಳ. ಮಾನ್ಸೂನ್ ಟೈಮಲ್ಲಿ ಮಲೆನಾಡುಗಳಲ್ಲಿ, ಕೂರ್ಗ್ಗಳಲ್ಲಿ ಈ ರೀತಿ ಇರುತ್ತೆ ನೋಡಿ. ಒಂದೇ ಎಲೆಯಲ್ಲಿ 7-8 ಇದ್ದಾವೆ ಗುರು ನೋಡಿ. ಸಿಂಪಲ್ಲು, ಒಂಚೂರು ಹತ್ಕೊಬಿಟ್ರೆ ಮುಗಿದ ಕತೆ ನಿಮ್ಮ ಕತೆ ಇವತ್ತು ಅಂತ. ಶಪ, ದುಬಾರೆ ಕ್ಲೋಸ್ ಅಂತ ತೋರಿಸ್ತಾ ಇದೆ ಗೂಗಲಲ್ಲಿ. ಬಟ್ ಆದ್ರೂ ಇರಲಿ, ಗೂಗಲ್ನ ನಂಬಾರ್ದು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅದೃಷ್ಟಕ್ಕೆ ತೆಗೆದಿದ್ರೆ ವೆರಿ ಗುಡ್. ಇಲ್ಲ ಅಂದರೆ ಕೇಳ್ಕತೆ ನಾಟಕ ಬಂದ್ ಏನು ಮಾಡೋಕ್ಕಾಗಲ್ಲ. ವಾಪಸ್ ಇದೇ ರೂಟಲ್ಲಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತೀವಿ. ತೆಗೆದಿಲ್ಲ ಅಂದರೆ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು ಅಂತ ದುಬಾರೆ ಹತ್ರ ಹೋಗಾದ ನಿಮಗೆ ತಿಳಿಸ್ತೀನಿ. ಓಕೆನಾ? ಇನ್ನು ಯಾಕೆಂದರೆ ನಾವಿನ್ನೂ ಡಿಸೈಡ್ ಮಾಡಿಲ್ಲ. ಒಂದು 3-4 ಪ್ಲೇಸ್ ತಲೆಯಲ್ಲಿದೆ. ಯಾವುದಾದ್ರು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಗವಿ ಬೆಟ್ಟ, ಇನ್ನೊಂದು ಮಲ್ಲಲ್ಲಿ ಫಾಲ್ಸು, ಇನ್ನೊಂದು ಅದ್ರ ಜೊತೆಗೆ ಸುರ್ಲಭಿ ಫಾಲ್ಸ್ ಅಂತ ಬರುತ್ತೆ. ಅದಾದಮೇಲೆ ಮೇನ್ ಇಂಪಾರ್ಟೆಂಟು ಇದು ಮಂದಲ್ಪಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಪ್ಪ. ಲೆಟ್ಸ್ ಸಿ. ದುಬಾರೆ ಓಪನ್ ಇದ್ದರೆ ಸ್ವಲ್ಪ ಚೇಂಜಸ್ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ. ಐ ಹೋಪ್ ದುಬಾರೆ ಓಪನ್ ಇರುತ್ತೆ. ನಾವು ನಮ್ಮ ಆನೆಗಳು ನೋಡಬೇಕು. ಆನೆಗಳು ರೀಸೆಂಟಾಗಿ ಬೇರೆ ಒಂದು ಇನ್ಸಿಡೆನ್ಸ್ ಆಗಿತ್ತು. ಅದರಿಂದ ಏನಾದ್ರು ಕ್ಲೋಸ್ ಮಾಡಿದ್ದಾರಾ ಅಂತ ಗೊತ್ತಿಲ್ಲ. ಅಟ್ಯಾಕ್ ಆಯಿತಲ್ಲ, ಆನೆ ಅಟ್ಯಾಕ್ ಹಾಕಿ ಒಬ್ಬಳು ಕೇರಳದೊಳಗೆ ಸತ್ತೋದ್ಲು.
ಅದು ಎಲ್ಲ ಭಯಂಕರ ಗುರು. ನೇಚರ್ ಆಗಲಿ ವೈಲ್ಡ್ ಅನಿಮಲ್ಗಳನ್ನಾಗಲಿ ಗೆಸ್ ಮಾಡೋಕ್ಕಾಗಲ್ಲ ಯಾವತ್ತೂ ಯಾವ ರೀತಿ ಬಿಹೇವ್ ಮಾಡ್ತವೆ ಅಂತ. ಕ್ಷಣಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಕಾಮಾಗಿದ್ರೆ ಕಾಮಾಗಿರುತ್ತೆ, ಇಲ್ಲಾಂದರೆ ಭಾಳ ಕಷ್ಟ. ಇದು ಮುಂದ್ಗಡೆ ಹೋದರೆ ಮಡಿಕೇರಿ ಹೋಗುತ್ತೆ, ಹಿಂಗೆ ಹೋದರೆ ನಾವು ದುಬಾರೆ ಹೋಗ್ತೀವಿ. ನಂಜುಂಡೇಶ್ವರ ದೇವಸ್ಥಾನ, ಮಹಾದ್ವಾರ, ದುಬಾರೆ ಪ್ರವಾಸಿಗರ ತಾಣ. ಬನ್ನಿ ದುಬಾರೆ ಹೆಂಗಿದೆ ಅಂತ ನೋಡುವ. ದುಬಾರೆ ಆನೆ. ರೀಸೆಂಟಾಗಿ ಒಂದು ಇನ್ಸಿಡೆನ್ಸ್ ಆಗ್ಬಿಟ್ಟಿತ್ತು ಗುರು. ಭಯಾನಕವಾಗಿ ಒಂದು ಆನೆ ಸುತ್ತೋಯ್ತು ಪಾಪ. ಅದ್ರ ಜೊತೆಗೆ ಒಂದು ಒಮ್ಮನೂ ಸುತ್ತೋಯ್ತು. ಸೊ ಹೇಗಿದೆ ಈಗ ದುಬಾರೆ ಅಂತ ನೋಡುವ. ಲೆಟ್ಸ್ ಗೋ. ಇದೇ ಎಂಟ್ರೆನ್ಸು ನೋಡ್ತಾ ಇದ್ದೀರಲ್ಲ, ಈಗ ಬಂದಿದ್ದೀವಲ್ಲ, ಇದೇ ದುಬಾರೆ ಎಂಟ್ರೆನ್ಸ್. ಪಾರ್ಕಿಂಗ್ ಕೊಡ್ತಾರೆ, ಪಾರ್ಕಿಂಗ್ ತಗೊಂಡು ಹೋಗ್ಬೇಕು. ಎಷ್ಟು ಏನು ಕತೆ ಅಂತ ಗೊತ್ತಿಲ್ಲ. ಎಷ್ಟು ಸರ್? 2 ಟಿಕೆಟ್, 2 ಬೇಕು, 40 ಚೇಂಜ್ ಐತಣ್ಣ. ಅಣ್ಣ ಆನೆಗಳಿದಾವ ಹತ್ರ ಹೋಗೋಕ್ಕಲ್ಲ ಅಲ್ವಾ? ಅದೇ ಇನ್ಸಿಡೆನ್ಸ್ ಅಂದಮೇಲೆ ಕೊಟ್ಟರೆ ಹಂಗೆ ಆಗ್ಲಿಂದ ಬಿಡ್ತಾಯಿಲ್ಲ ಅಲ್ವ ಹತ್ರಕ್ಕೆ? ನಾನು ಹೇಳಿದ್ನಲ್ಲಪ್ಪ ಇನ್ಸಿಡೆನ್ಸ್ ಆಗಿತ್ತು ಅಂತ. ಆಗ್ಲಿಂದ ಪಾಪ ಒಂದು ಹತ್ರಕ್ಕೆ ಬಿಡ್ತಾಯಿಲ್ಲ. ನೀವು ದೂರದಿಂದ ನೋಡಬೇಕಷ್ಟೇ ಆನೆಗಳನ್ನ. ದುಬಾರೆಗೆ ಬಂದಿದ್ದೀವಿ. ಬನ್ನಿ ಬೈಕ್ ಪಾರ್ಕ್ ಮಾಡಿಬಿಟ್ಟು ಎಲ್ಲಾದರೂ ಹಾಕ್ಬಿಟ್ಟು ಬೈಕ್ನ ಹೋಗೋಣ. ಲೆಟ್ಸ್ ಗೋ. ಬನ್ನಿ ಬೈಕ್ ಪಾರ್ಕ್ ಮಾಡಿದ್ದೀನಿ ನೋಡಿ. ಅದೇ ಎಂಟ್ರೆನ್ಸು ದುಬಾರೆ ಒಳಗೆ. ಇಲ್ಲಿ ಬಂದರೆ ನೋಡಿ ಹೊಳೆ ಹರಿತಾ ಇದೆ, ಕಾವೇರಿ ನದಿ. ಇಲ್ಲಿ ಬಂದರೆ ನೀವು ರಾಫ್ಟಿಂಗ್ ಎಲ್ಲ ಆಡ್ಬೋದು. ಬಟ್ ನಾವಿಬ್ಬರೇ ಇದ್ದೀವಿ, ನೋಡೋಣ, ಕೇಳೋಣ. ಇಲ್ಲಿ ಬಂದರೆ ಈ ರೀತಿ ಇದೆ ನೋಡಿ, ಫುಲ್ಲು ನದಿ, ನದಿನೋ ಕಾವೇರಿ ನದಿ ಒಟ್ಟಿನಲ್ಲಿ. ರಾಫ್ಟಿಂಗ್ ಆಡ್ತಾ ಇದ್ದಾರೆ. ಆನೆಗಳೆಲ್ಲಿದೆ ಅಂತ ಗೊತ್ತಿಲ್ಲ, ಆನೆಗಳು ಹತ್ರಕ್ಕೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಬನ್ನಿ, ಆ ಕಡೆ ಸೈಡೆಲ್ಲರೂ ಕಂಡ್ರೆ ತೋರಿಸ್ತೀನಿ. ನೋಡಿ ದುಬಾರೆಗೆ ಬಂದರೆ ನಿಮ್ಗೆ ಇಲ್ಲಿ ಬೋಟಿಂದ ಎಲ್ಲಿ ಕರ್ಕೊಂಡು ಹೋಗ್ತಿದ್ದು ಅಂದರೆ ಅಲ್ಲಿ ಕರ್ಕೊಂಡು ಹೋಗೋರು. ಅಲ್ಲಿಂದ ನಿಮ್ಮನ್ನ ಎಲಿಫೆಂಟ್ ಕ್ಯಾಪಿಗೆ ಇಲ್ಲಿ ಕರ್ಕೊಂಡು ಹೋಗೋರು. ಇಲ್ಲಿ ಬಂದರೆ ನೋಡಿ ಆನೆ ಇಲ್ಲಿದೆ, ಕಾಣ್ತಾ ಇದೆಯಾ? ಅಲ್ಲಿದೆ. ಈಗ ಬಿಡಲ್ಲ ನಿಮ್ಮನ್ನ, ಯಾಕೆ ಅಂದರೆ ಆ ಇನ್ಸಿಡೆನ್ಸ್ ಆದಮೇಲೆ ಬಿಡ್ತಾಯಿಲ್ಲ. ಸೊ ಇದು ನೋಡ್ಕೊಂಡು ಇಷ್ಟು ನೋಡ್ಕೊಂಡು ಹೋಗ್ಬೇಕು ವಾಪಸ್ ಅಷ್ಟೇ. ನೋಡಿದ್ರಲ್ಲ ಗುರು, ಇಲ್ಲೇ ಯಾವುದೋ ಒಂದು ಇದರಲ್ಲಿ ಹೋಟ್ಲಲ್ಲಿ ರೋಡ್ ಸೈಡು ಮೊಮೋಸ್ ಅದು ಇದು ತಿಂದ್ವಿ. ಈಗ ನಮಗೆ ದುಬಾರೆ ಬಯಲ್ಕೊಪ್ಪೆ ಅಂತಿದ್ದೀನಿ. ದುಬಾರೆಗೆ ಬಾಯ್ ಹೇಳುವಂಥ ಟೈಮ್ ಬಂದಿದೆ. ಬನ್ನಿ ಲೆಟ್ಸ್ ಗೋ. ಏನಿಲ್ಲ ಇಲ್ಲಿ ದುಬಾರಲ್ಲಿ ಫ್ರೆಂಡ್ಸ್ಗೆ ಏನಾರು ಬಂದರೆ ರಾಫ್ಟಿಂಗ್ ಮಾಡ್ಬೋದು. ರಾಫ್ಟಿಂಗ್ ಅಂದರೆ ರಾಫ್ಟಿಂಗು ಅಲ್ಲ, ಅದು ಬೋಟ್ ಥರ ನಿಧಾನಕ್ಕೆ ಹೋಗಿ ನಿಧಾನ ಬರಬೇಕಾಗತ್ತೆ, ವರ್ತಿಲ್ಲ. ಅದಕ್ಕೋಸ್ಕರ ನಾವು ಮಾಡಲಿಲ್ಲ. ಈಗ ನಮ್ಮ ಪಯಣ ಇಲ್ಲಿಂದ ನಾವು ಎಲ್ಲಿಗೆ ಹೋಗ್ತಾಯಿದ್ದೀವಿ ಗೆಸ್ ಮಾಡಿ. ನೀವು ಎಲ್ಲಿ ಗೆಸ್ ಮಾಡ್ತೀರಾ? ನಾವು ಡಿಸೈಡ್ ಮಾಡಿರೋದಲ್ವ. ಕೋಟೆ ಬೆಟ್ಟ ಬನ್ನಿ. ಕೋಟೆ ಬೆಟ್ಟ ಇಲ್ಲಿಂದ ಕರೆಕ್ಟಾಗಿ 40 ಕಿಲೋಮೀಟ್ರ್ ಆಗುತ್ತೆ ಗುರು. 40 ಕಿಲೋಮೀಟರ್ಸ್. ಆನೆ ನೋಡಿದ್ರೆ ಮನಸ್ಸಿಗೆ ಒಂಥರ ಖುಷಿ ಆಗೋದು, ಬಟ್ ಆನೆ ನೋಡೋಕ್ಕಾಗಿಲ್ಲ. ಬನ್ನಿ ಈಗ ಕೋಟೆ ಬೆಟ್ಟದ ಕಡೆಗೆ ನಮ್ಮ ಪಯಣ ಬಳಸುವ. ಲೆಟ್ಸ್ ಗೋ. ಕೋಟೆ ಬೆಟ್ಟ ಇಲ್ಲಿಂದ ಏನಿಲ್ಲ ಅಂದ್ರೂ ಕೋಟೆ ಬೆಟ್ಟಕ್ಕೆ ಕರೆಕ್ಟಾಗಿ 40 ಕಿಲೋಮೀಟ್ರ್ ಆಗುತ್ತೆ ಗುರು. 40 ಕಿಲೋಮೀಟರ್ಸ್. ಏನೋ ಒಂದು 1.5 ಅವರಲ್ಲಿ ಅದು ಇರ್ತೀವಿ. ಅಲ್ಲಿಂದ ಮುಗಿಸ್ಕೊಂಡು ಎಲ್ಲೋಗ್ತೀವಿ ಅಂತ ಅಲ್ಲಿ ಆ ಪ್ಲೇಸ್ನ ನೋಡಿ ಆದಮೇಲೆ ನಿಮ್ಗೆ ಹೇಳ್ತೀನಿ. ವಾತಾವರಣ ಹಿಂಗೆ ಚೆನ್ನಾಗಿದ್ರೆ ಡ್ರೋನ್ ಹಾರಿಸ್ತೀನಿ ಗುರು. ಅಫ್ಕೋರ್ಸ್ ನಮ್ಮ ಡ್ರೋನ್ ರೆಡಿ ಮಾಡಿಸ್ಬಿಡ್ತೀನಿ ಕಣ್ರಪ್ಪ. ತುಂಬ ತಿಂಗಳ ಬಳಿಕ ಆಲ್ಮೋಸ್ಟ್ ಅಲ್ಲಿ 1 ವರ್ಷ ಆಯಿತು ಅನ್ಕೊಬಿಡಿ. ಕೊಟ್ಟಿದ್ದೆ, ಪಾರ್ಟ್ ಸಿಗ್ತಾಯಿಲ್ಲ ಅಂತ ರೀಸನ್ ಹೇಳ್ಕೊಂಡು ಇಷ್ಟು ದಿನ ತಳ್ಳಿದ್ರು. ಅಂತೂ ಇಂತೂ ರೆಡಿ ಮಾಡಿ ಕೊಟ್ಟಿದ್ದಾರೆ. ವಾತಾವರಣ ಚೆನ್ನಾಗಿದ್ರೆ ಖಂಡಿತ ಹೋಗಿ ನಮ್ಮ ಡ್ರೋನ್ನ ಆರಿಸುವ.